ಒಂದೇ ವರ್ಷದಲ್ಲಿ ಹಾಳಾದ ರಸ್ತೆ. ಹೆಂಡತಿ ಮುಖ ನೋಡ್ತಾ ಇರಬೇಡಿ, ಕೆಲಸ ಮಾಡಿ ಎಂದವನ ಕರ್ಮ ಇದು. ಒಂದೇ ವರ್ಷದಲ್ಲಿ ಪ್ಯಾಚ್ ವರ್ಕ್ ಹಾಕುವಂತ ಪರಿಸ್ಥಿತಿ. L&T ಕಂಪನಿಗೆ ನಿಯತ್ತು ಅನ್ನೋದೇ ಇಲ್ವಾ? ಇಂಥ ಕಂಪನಿಗೆ ಕಾಮಗಾರಿ ಯಾಕಾದ್ರೂ ಕೊಡ್ಬೇಕು? ನಮಸ್ಕಾರ, ಎದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಮುಂಬೈ ಕರಾವಳಿ ರೋಡನ್ನ ಕಳೆದ ವರ್ಷ 2024ರಲ್ಲಿ ಸಾರ್ವಜನಿಕರ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಂಡಿದ್ರು. ಸೊ ಗಂಟೆಗಟ್ಟಲೆ ಭಾರೀ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿಕೊಳ್ತಾ ಇದ್ದಂಥ ಮುಂಬೈ ನಾಗರಿಕರಿಗೆ ಇದು ಒಂದು ದೊಡ್ಡ ಪರಿಹಾರ ಆಗತ್ತೆ ಅಂತ ಮೋದಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಇದರ ಪ್ರಚಾರವನ್ನು ಸಹ ಪಡ್ಕೊಂಡಿತ್ತು. ಸಾಮಾನ್ಯವಾಗಿ ವರ್ಲಿಯಿಂದ ಸಮುದ್ರ ಮಾರ್ಗಗಳನ್ನು ತಲುಪೋಕೆ ಒಂದು ಕಾರು ಸುಮಾರು 35ರಿಂದ 40 ನಿಮಿಷ ತೆಗೆದುಕೊಳ್ಳುತ್ತೆ. ಸೊ ಕರಾವಳಿ ರಸ್ತೆ ಈ ಹೊಸ ರೋಡ್ನಿಂದ ಆ ದೂರ ಸುಮಾರು 9ರಿಂದ 10 ನಿಮಿಷ ಕಡಿಮೆ ಆಗಿತ್ತು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ನೋಡಿ. ಇದು ಅದೇ ಮುಂಬೈ ಕರಾವಳಿ ರೋಡ್. 2024ರ ಮಾರ್ಚ್ನಲ್ಲಿ ಉದ್ಘಾಟನೆಗೊಂಡಂಥ ರೋಡ್. ಈ ರೋಡ್ ಉದ್ಘಾಟನೆಯಾಗಿ ಇನ್ನೂ ಸಹ 1 ವರ್ಷ ಕೂಡ ಆಗಲಿಲ್ಲ. ಈ ಮಾರ್ಚ್ ತಿಂಗಳು ಬಂದರೆ 1 ವರ್ಷ ಆಗತ್ತೆ. ಆಗಲೇ ಈ ರೋಡ್ಗಳಲ್ಲಿ ಪ್ಯಾಚ್ ವರ್ಕ್ ಅನ್ನ ಮಾಡಲಾಗಿದೆ. ವಿಡಿಯೋಗಳನ್ನ ನೋಡಿದ ಜನರು ಸರ್ಕಾರಕ್ಕೆ ಬಾಯಿಗೆ ಬಂದ ಹಾಗೆ ಬೈಯೋಕ್ ಶುರು ಮಾಡಿದ್ದಾರೆ. ಭಾರತದ ಅತ್ಯಂತ ಶ್ರೀಮಂತ ಪುರಸಭೆಯ ನಿಗಮಗಳಲ್ಲಿ ಒಂದಾದ BMC ಅಂದ್ರೆ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಜೊತೆಗೆ ಲಾಸೆನ್ ಮತ್ತು ಟುಬ್ರೋ ಕನ್ಸ್ಟ್ರಕ್ಷನ್ ಸೇರ್ಕೊಂಡು ಹೊಸದಾಗಿ ನಿರ್ಮಿಸಿದ ರಸ್ತೆಯ ಕಳಪೆ ಗುಣಮಟ್ಟದ ಕೆಲಸಕ್ಕೆ ಜನ ಬೈತಿದ್ದಾರೆ. ಇನ್ನು ಈ ರಸ್ತೆಯ ಮೊದಲ ಹಂತವನ್ನ ಒಟ್ಟು 14,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ನಿಮ್ಮ ಎದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ವೈರಲ್ ಆಗ್ತಾ ಇರುವಂತ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಅಂತ. ಇನ್ನು ಈ ಮುಂಬೈ ಕರಾವಳಿ ರಸ್ತೆಯ ಉದ್ಘಾಟನೆಯನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದಂಥ ಏಕನಾಥ್ ಶಿಂಧೆ, DCM ದೇವೇಂದ್ರ ಫಡ್ನವೀಸ್ ನೆರವೇರಿಸಿದ್ರು. ಅವಳಿ ಸುರಂಗಗಳು, ಸೇತುವೆಗಳ ನಿರ್ಮಾಣ ಮತ್ತು ಜನರ ಸುರಕ್ಷತೆಗಾಗಿ ಅನೇಕ ಸುಧಾರಿತ ತಂತ್ರಜ್ಞಾನಗಳ ಮತ್ತು ತಂತ್ರಗಳನ್ನ ಬಳಸಿದ್ದಾರೆ ಅಂತ ಹೇಳಿದಂತ ಮುಖ್ಯಮಂತ್ರಿ ಶಿಂಧೆ ಈ ರಸ್ತೆಯ ಎಂಜಿನಿಯರಿಂಗ್ ಅದ್ಭುತ ಅಂತ ಹಾಡು ಹೊಗಳಿದ್ರು. ಕರಾವಳಿ ರಸ್ತೆಯನ್ನ ಧರ್ಮ ವೀರ ಸ್ವರಾಜ್ಯ ರಕ್ಷಕ ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆ ಅಂತ ಹೆಸರಿಡಲಾಗುವುದು ಅಂತ ಕೂಡ ಘೋಷಿಸಿದ್ರು. ಸೊ ಈ ಕರಾವಳಿ ರಸ್ತೆಯ ಸಂಪೂರ್ಣ ವಿಸ್ತೀರ್ಣ 9.5 ಕಿಲೋಮೀಟರ್ ಆಗಿತ್ತು. ಈ ಯೋಜನೆಗೆ ಒಟ್ಟು ವೆಚ್ಚ ಸುಮಾರು 14,000 ಕೋಟಿ ರೂಪಾಯಿಗಳು. ಸೊ ಕರಾವಳಿ ರಸ್ತೆಯ ಒಟ್ಟು ವಾಹನ ಪಥಗಳು 8. ಸೊ ಪ್ರತಿ ಬದಿಯಲ್ಲಿ 4 ಪಥಗಳಿದೆ. ಇನ್ನು ಅವಳಿ ಸುರಂಗಗಳಲ್ಲಿ 6 ಪಥ ಇದೆ. ಒಂದು ಸುರಂಗದಲ್ಲಿ 3 ಪಥ ಬರುತ್ತೆ. ಇಷ್ಟೆಲ್ಲ ಬಿಲ್ಡಪ್ ತಗೊಂಡು ಮಾಡಿದಂಥ ರೋಡ್ಗೆ ಒಂದೇ ವರ್ಷದಲ್ಲಿ ಪ್ಯಾಚ್ ವರ್ಕ್ ಹಾಕುವಂತ ಪರಿಸ್ಥಿತಿ ಬಂದಿದೆ. ಇನ್ನು ಈ ಲಾಸೆನ್ ಮತ್ತು ಟುಬ್ರೋ ಕನ್ಸ್ಟ್ರಕ್ಷನ್ ಅಂದ್ರೆ ಯಾವುದು ಹೇಳಿ? ಅದೇ L&T ಕಂಪನಿ. ಇತ್ತೀಚೆಗೆ ಲಾಸೆನ್ ಮತ್ತು ಟುಬ್ರೋ ಕನ್ಸ್ಟ್ರಕ್ಷನ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಸುಬ್ರಹ್ಮಣ್ಯನ್ ಅವರ ಹೇಳಿಕೆ ಸುದ್ದಿಯಾಗಿತ್ತು. ವಾರಕ್ಕೆ 70 ಗಂಟೆ ಕಾಲ ಕೆಲಸ ಮಾಡೋ ಕುರಿತು ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ್ ಮೂರ್ತಿ ಅವರ ಅಭಿಪ್ರಾಯ ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆ ಆಗಿತ್ತೋ ಅದೇ ರೀತಿಯಲ್ಲಿ L&T ಚೇರ್ಮನ್ SN ಸುಬ್ರಹ್ಮಣ್ಯಂ ಸಹ ಕೆಲಸದ ಸಮಯದ ಬಗ್ಗೆ ನೀಡಿದಂತ ಹೇಳಿಕೆಗಳು ಭಾರೀ ಸುದ್ದಿಯಾಗಿತ್ತು. ಒಬ್ಬ ಉದ್ಯೋಗಿ ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಮತ್ತು ಭಾನುವಾರ ಸಹ ಆತ ರಜೆ ತೆಗೆದುಕೊಳ್ಬಾರ್ದು ಅಂತ ಸುಬ್ರಹ್ಮಣ್ಯನ್ ಹೇಳಿದ್ರು. ಈ ಮೂಲಕ ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ ಪ್ರತಿಪಾದಿಸಿದಂತ ನಾರಾಯಣ್ ಮೂರ್ತಿ ಅವರಿಗಿಂತಲೂ ಮತ್ತಷ್ಟು ಮುಂದೆ ಹೋಗಿದ್ರು. ನೀವು ಮನೆಯಲ್ಲಿ ಕೂತ್ ಏನ್ ಮಾಡ್ತೀರಿ? ನಿಮ್ ಹೆಂಡತಿಯನ್ನ ಎಷ್ಟು ದಿನ ಅಂತ ನೋಡ್ತೀರಿ? ಹಾಗಾಗಿ ಉದ್ಯೋಗಿಗಳು ಮನೆಯಲ್ಲಿ ಕಡಿಮೆ ಸಮಯ ಕಳಿಬೇಕು ಮತ್ತು ಕಚೇರಿಯಲ್ಲಿ ಹೆಚ್ಚು ಸಮಯ ಕಳಿಬೇಕು ಅಂತ ಹೇಳಿದ್ರು. ಈ ಮುಂಬೈ ಕರಾವಳಿ ರೋಡ್ನ ಕನ್ಸ್ಟ್ರಕ್ಷನ್ ತೆಗೆದುಕೊಂಡಿದ್ದು ಇದೇ ಮಹಾತ್ಮ L&T. ಕೆಲಸಗಾರರಿಗೆ ಇಂತಿಷ್ಟು ಸಮಯ ಕೆಲಸ ಮಾಡಬೇಕು ಅಂತ ಪುಕ್ಸಟ್ಟೆ ಡೈಲಾಗ್ ಹೊಡೆಯೋ ವ್ಯಕ್ತಿಯ ಕಳಪೆ ಕಾಮಗಾರಿ ಇದು. ಊರೋರಿಗೆ ಕೆಲಸ ಜಾಸ್ತಿ ಮಾಡಿ ಅಂತ ಹೇಳಿ ತಮ್ಮದೇ ಕಳಪೆ ಕೆಲಸಕ್ಕೆ L&T ಚೇರ್ಮನ್ ಸಾಕ್ಷಿಯಾಗಿದ್ದಾರೆ. ಇನ್ನು ಈ ಮುಂಬೈ ಕರಾವಳಿ ರಸ್ತೆಯ 2ನೇ ಹಂತ ಸುಮಾರು 19.22 ಕಿಲೋಮೀಟರ್ ಇದೆ. ಇದು ಸಹ ಇನ್ನು ನಿರ್ಮಾಣ ಹಂತದಲ್ಲಿದೆ. ಮೊದಲನೇ ಹಂತದ ರಸ್ತೆಯ ರೀತಿಯಲ್ಲೇ 2ನೇ ಹಂತದ ರಸ್ತೆಯಲ್ಲೂ ಸಹ ಕಳಪೆ ಗುಣಮಟ್ಟವನ್ನ ಹೊಂದಿರಬಹುದಲ್ವಾ? ಈ ಅನುಮಾನಗಳು ಸಹ ಶುರುವಾಗಿದೆ. ಈ ರಸ್ತೆಯ 2ನೇ ಹಂತ ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕದ ಬಾಂದ್ರಾ ತುದಿಯಿಂದ ಕಂಡೀವಲಿಯವರೆಗೆ ಇದೆ. ಸುಮಾರು 9.5 ಕಿಲೋಮೀಟರ್ ವರ್ಸೋವಾ ಬಾಂದ್ರಾ ಸಮುದ್ರ ಸಂಪರ್ಕವನ್ನ ಒಳಗೊಂಡಿರುತ್ತೆ ಮತ್ತು 2 ಸುರಂಗ ಮಾರ್ಗಗಳು ಸಹ ಈ ಯೋಜನೆಯ ಭಾಗವಾಗಿದೆ. 1 ವರ್ಷದಲ್ಲೇ ರಸ್ತೆ ಈ ಮಟ್ಟಿಗೆ ಕಳಪೆ
ಕಳಪೆ ಆದರೆ ಮಳೆಗಾಲದಲ್ಲಿ ಈ ರಸ್ತೆ ಪರಿಸ್ಥಿತಿ ಏನಾಗಬಹುದು? ಈ ರೋಡ್ಗೆ ಹಾಕಿರುವಂತ 14,000 ಕೋಟಿ ರೂಪಾಯಿ ಯಾರ ಜೇಬಿಗೆ ಹೋಗಿದೆ? ಇದಕ್ಕೆ ಕಾರಣ ಯಾರು ಅನ್ನೋ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಆದರೆ ಬಿಜೆಪಿ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳನ್ನು ನೀಡಿಲ್ಲ, ನೀಡೋದು ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.